ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 11 ಸೋಮವಾರ ನಮಗೆ TCSನ Q4 ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. TCS ಬ್ರೋಕರೇಜ್ನ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅದೇ ರೀತಿ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದರು. ಇವತ್ತು ಏಪ್ರಿಲ್ 13ಕ್ಕೆ ನಮಗೆ ಇನ್ಫೋಸಿಸ್ನ Q4 ರಿಸಲ್ಟ್ ನೋಡೋದಕ್ಕೆ ಸಿಗ್ತಿದೆ. ಆ್ಯಕ್ಚುಯಲ್ ರಿಸಲ್ಟನ್ನು ನೋಡೋದಕ್ಕೂ ಮುಂಚೆ ಬ್ರೋಕರೇಜ್ಗಳು ಇಲ್ಲಿ ಯಾವ ರೀತಿ ಒಂದು ಪ್ರಿಡಿಕ್ಷನನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮೊದಲು ನೋಡೋಣ. ಸೊ ಇನ್ಫೋಸಿಸ್ ಬ್ರೋಕರೇಜ್ನ ಪ್ರಿಡಿಕ್ಷನ್ ಪ್ರಕಾರ ತಮ್ಮ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದಾರಾ ಇಲ್ವಾ ಅದನ್ನು ಕೂಡ ನೋಡ್ಬೋದಾಗುತ್ತೆ. ಇನ್ಫೋಸಿಸ್ನ Q4 ರೆವೆನ್ಯೂ 32,700 ಕೋಟಿಗಳಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಬ್ರೋಕರೇಜ್ಗಳು ಇಲ್ಲಿ ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಹಾಗೆ ಇವರ ಪ್ರಾಫಿಟ್ 5,961 ಕೋಟಿ, ಹತ್ತತ್ರ 6,000 ಕೋಟಿಯ ಪ್ರಾಫಿಟ್ ಅನ್ನ ಇನ್ಫೋಸಿಸ್ Q4 ನಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾವೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಅಂದರೆ Q3 ನಲ್ಲಿ ಇನ್ಫೋಸಿಸ್ 5,809 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಏನಿದೆ 5,960 ಕೋಟಿವರೆಗೂ ಇರುತ್ತೆ ಅನ್ನುವಂಥ ಪ್ರಿಡಿಕ್ಷನ್ಸ್ ಇದೆ. ಸೊ ನೋಡೋಣ ಆಕ್ಚುಯಲ್ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ. ಸೊ NSE ವೆಬ್ಸೈಟಲ್ಲಿ ನಾನು ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ. ಸೊ NSE ವೆಬ್ಸೈಟಲ್ಲಿ ನೀವು ಕಂಪನಿಯ ನೇಮನ್ನು ಸರ್ಚ್ ಮಾಡ್ಬೋದಾಗುತ್ತೆ. ಈ ಒಂದು ಕೇಸಲ್ಲಿ ಇನ್ಫೋಸಿಸ್. ಸೊ ಇನ್ಫೋಸಿಸ್ ಅಂತ ಸರ್ಚ್ ಮಾಡಿದಾಗ ನಮಗೆ ಇನ್ಫೋಸಿಸ್ ಲಿಮಿಟೆಡ್ ಹೆಸರು ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕಾರ್ಪೊರೇಟ್ ಇನ್ಫಾರ್ಮೇಷನ್ ಅನ್ನುವಂಥ ಒಂದು ಸೆಕ್ಷನ್ ಸಿಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅನೌನ್ಸ್ಮೆಂಟಲ್ಲಿ ನಾವಿಲ್ಲಿ ಗಮನಿಸ್ಬೋದು. ಸೊ ಫೈನಾನ್ಷಿಯಲ್ ರಿಸಲ್ಟ್ ಅಪ್ಡೇಟ್ ಅನ್ನುವಂಥ ಒಂದು ಟ್ಯಾಬ್ ಇದೆ. ಸೊ ಇಲ್ಲಿ ಆಲ್ರೆಡಿ ಇನ್ಫೋಸಿಸ್ ತಮ್ಮ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಡೇಟನ್ನು ಕೂಡ ನಾವು ನೋಡ್ಬೋದು. ಹಾಗೆ ಟೈಮ್ 4:15 ಇಲ್ಲಿ ನಮಗೆ ರಿಸಲ್ಟ್ ಬಂದಿರೋದು ಕಾಣಿಸ್ತಿದೆ. ಈ ಒಂದು PDF ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಂಪ್ಲೀಟ್ ರಿಸಲ್ಟ್ ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡ್ಬೋದು ಔಟ್ಕಮ್ ಆಫ್ ಬೋರ್ಡ್ ಮೀಟಿಂಗ್ ಅನ್ನುವಂಥ ಒಂದು ಹೆಡ್ಲೈನ್ ಕೂಡ ಇದೆ. ಸೊ ಇನ್ಫೋಸಿಸ್ ಇಲ್ಲಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ 16 ರೂಪಾಯಿಯ ಡಿವಿಡೆಂಡ್ ಈ ಕ್ವಾರ್ಟರ್ಲಿ ಅವರು ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ನಾವು ಆಕ್ಚುಯಲ್ ರಿಸಲ್ಟ್ ಅನ್ನ ಪೇಜ್ ನಂಬರ್ 7ರಲ್ಲಿ ನೋಡ್ಬೋದಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಕ್ವಾರ್ಟರ್ಲಿ ಹಾಗೆ ಇಯರ್ ಆನ್ ಇಯರ್ ಬೇಸಿಸ್ ನಮಗೆ ರಿಸಲ್ಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ಸ್ವಲ್ಪ ಝೂಮ್ ಮಾಡಿ ನಾನು ಇದನ್ನ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವು ಗಮನಿಸಬಹುದು ಮೊದಲನೇ ಟ್ಯಾಬಲ್ಲಿ ನಮಗೆ ರೆವೆನ್ಯೂ ನೋಡೋದಕ್ಕೆ ಸಿಗ್ತಿದೆ. ಸೊ ಮಾರ್ಚ್ ಕ್ವಾರ್ಟರ್ ಅಂದರೆ Q4ನ ರೆವೆನ್ಯೂ ಇದು. ಹಾಗೆ ನೆಕ್ಸ್ಟ್ ಟ್ಯಾಬಲ್ಲಿ ನಮಗೆ ಇಯರ್ ಆನ್ ಇಯರ್ ಅಂದರೆ 2021 ಮಾರ್ಚ್ನ ರಿಸಲ್ಟ್ ಏನಿತ್ತು ಅದು ನೋಡೋದಕ್ಕೆ ಸಿಗುತ್ತೆ. ಹಾಗೆ 4ನೇ ಟ್ಯಾಬಲ್ಲಿ ನೀವು ಗಮನಿಸಿದಾಗ ಡಿಸೆಂಬರ್ 31, 2021 ಡಿಸೆಂಬರ್ ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. ಸೊ ರೆವೆನ್ಯೂ ನಾವು ಗಮನಿಸಿದಾಗ Q4ನಲ್ಲಿ 32,276 ಕೋಟಿಯ ರೆವೆನ್ಯೂ ನೋಡೋದಕ್ಕೆ ಸಿಗ್ತಿದೆ. ಅದೇ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ನಮಗೆ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ. 6,000 ಕೋಟಿ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಹಾಗೆಯೇ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ ಕೇವಲ 1.3% ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಗ್ರಾಸ್ ಪ್ರಾಫಿಟ್ ಅನ್ನು ನೀವು ಗಮನಿಸಬಹುದು. ಸೊ ಗ್ರಾಸ್ ಪ್ರಾಫಿಟ್ ಅಂದಾಗ ಟ್ಯಾಕ್ಸ್ ಮತ್ತೆ ಎಕ್ಸೆಂಪ್ಷನ್ ಹೋಗೋದಕ್ಕೂ ಮುಂಚೆ ಸೊ ಇಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ಇಯರ್ ಆನ್ ಇಯರ್ ಗ್ರಾಸ್ ಪ್ರಾಫಿಟ್ ಸ್ವಲ್ಪ ರೈಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಗಮನಿಸಿದಾಗ ಗ್ರಾಸ್ ಪ್ರಾಫಿಟ್ ನಲ್ಲಿ ಸ್ವಲ್ಪ ಫಾಲ್ ಕಾಣಿಸ್ತಿದೆ. ಸೊ 4.3% ಗ್ರಾಸ್ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ಕಂಪನಿಯ ಎಕ್ಸ್ಪೆನ್ಸ್ಗಳು ಅಂದರೆ ಖರ್ಚು ವೆಚ್ಚಗಳೇನಿದೆ ಅದನ್ನು ಕೂಡ ನೋಡ್ಬೋದಾಗುತ್ತೆ. 3,048 ಕೋಟಿಯ ಖರ್ಚು ವೆಚ್ಚಗಳನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ನಮಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಹಾಗೆ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ನೆಟ್ ಪ್ರಾಫಿಟ್ ಅಂದರೆ ಟ್ಯಾಕ್ಸಸ್ ಎಲ್ಲ ಪೇ ಮಾಡಿದ್ಮೇಲೆ ಎಷ್ಟು ಪ್ರಾಫಿಟ್ ಬರ್ತಿದೆ ಅಂತ. 5,695 ಕೋಟಿಯ ಪ್ರಾಫಿಟ್ ಅನ್ನ ಇನ್ಫೋಸಿಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ 12% ಗ್ರೋತ್ ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. 2.2% ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ನಿಮಗೆ ಬ್ರಾಕೆಟ್ನಲ್ಲಿ 2.2 ಕಾಣಿಸ್ತಿದೆ. ಅಂದರೆ ಬ್ರಾಕೆಟ್ನಲ್ಲಿ ನಮಗೆ ನಂಬರ್ಸ್ ಇದ್ದಾಗ ಅದನ್ನು ನಾವು ಲಾಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು ಪ್ರಾಫಿಟ್ 5,822 ಕೋಟಿಗಳಷ್ಟು ಇದೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ. ಬಟ್ ಈಗ ನೀವು ಪ್ರಾಫಿಟ್ ಅನ್ನ ಗಮನಿಸಬಹುದು 5,695 ಕೋಟಿ ಪ್ರಾಫಿಟ್ ಅನ್ನ ಇಲ್ಲಿ ಇನ್ಫೋಸಿಸ್ ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ನ ಎಕ್ಸ್ಪೆಕ್ಟೇಷನ್ ಅನ್ನು ನಾನು ನಿಮಗೆ ತೋರಿಸ್ದೆ. 5,960 ಕೋಟಿಯ ಎಕ್ಸ್ಪೆಕ್ಟೇಷನ್ ಬ್ರೋಕರೇಜ್ನ ಕಡೆಯಿಂದ ಇತ್ತು. ಬಟ್ ಇಲ್ಲಿ ಇನ್ಫೋಸಿಸ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡಿಲ್ಲ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ನಾವು ಗಮನಿಸಿದಾಗ 12% ಪ್ರಾಫಿಟ್ ಗ್ರೋ ಆಗಿದೆ. ಹಾಗೆ EPS ಅನ್ನು ಕೂಡ ನೀವು ಗಮನಿಸಬಹುದು. 13.56 EPS ನಮಗೆ ಕಾಣಿಸ್ತಿದೆ. ಅದೇ ನಮಗೆ ಡಿಸೆಂಬರ್ನಲ್ಲಿ 13.86 EPS ಇತ್ತು. ಸೊ ಅರ್ನಿಂಗ್ ಪರ್ ಶೇರ್ ಕೂಡ ಫಾಲ್ ಆಗ್ತಿದೆ. ಸೊ ನಮಗೆ ಪ್ರಾಫಿಟ್ ನಲ್ಲಿ ಫಾಲ್ ಬಂದಾಗ EPS ಕೂಡ ಕಮ್ಮಿ ಆಗೋದು ಕಾಣಿಸುತ್ತೆ. ಸೊ ಅರ್ನಿಂಗ್ ಪರ್ ಶೇರ್ ಕೂಡ ಇಲ್ಲಿ ಕಮ್ಮಿ ಆಗಿದೆ. ಹಾಗೆ ಆಲ್ರೆಡಿ ನಾನು ತಿಳಿಸ್ದಂಗೆ ಡಿವಿಡೆಂಡ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. 16 ರೂಪಾಯಿಯ ಡಿವಿಡೆಂಡ್ ಅನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಯಾವುದೇ ಒಂದು ಡಿವಿಡೆಂಡ್ ಕೊಟ್ಟಿರಲಿಲ್ಲ. ಸೊ ಈ ಕ್ವಾರ್ಟರ್ನಲ್ಲಿ 16 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಇನ್ಫೋಸಿಸ್ನ ಮ್ಯಾನೇಜ್ಮೆಂಟ್ 2023 ಫೈನಾನ್ಷಿಯಲ್ ಇಯರ್ನಲ್ಲಿ ರೆವೆನ್ಯೂ 13ರಿಂದ 15% ಗ್ರೋ ಆಗುತ್ತೆ. ಹಾಗೆ ಆಪರೇಟಿಂಗ್ ಮಾರ್ಜಿನ್ ಕೂಡ ಅಷ್ಟೇ 21ರಿಂದ 23% ಗ್ರೋ ಆಗುತ್ತೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನಾವು IT ಕಂಪನಿಗಳ ರಿಸಲ್ಟ್ ಅನ್ನು ನೋಡಿದಾಗ ಮೇನ್ ಆಗಿ ನೋಡಬೇಕಾಗಿರೋದು ಅವರ ಅಟ್ರಿಷನ್ ರೇಟ್ ಯಾವ ರೀತಿ ಇದೆ ಅಂತ.
ಸೊ ಇಲ್ಲಿ ಇನ್ಫೋಸಿಸ್ನ ಆಟ್ರಿಷನ್ ರೇಟ್ ಏನಿದೆ 27.7% ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ನಲ್ಲಿ ಅದು 25.5% ಇತ್ತು. ಏನಿದು ಆಟ್ರಿಷನ್ ರೇಟ್ ಅಂತ ನಾವು ನೋಡೋದಾದ್ರೆ ಇನ್ಫೋಸಿಸ್ ಕಂಪನಿಯನ್ನ ಬಿಟ್ಟು ಎಂಪ್ಲಾಯಿಗಳು ಬೇರೆ ಒಂದು ಕಂಪನಿಗಳಿಗೆ ಜಾಯಿನ್ ಆಗೋದು, ಅಂದರೆ ಅಲ್ಲಿ ಆ ಎಂಪ್ಲಾಯೀಸ್ ಕೆಲಸ ಬಿಡ್ತಾರೆ, ಹೊಸ ಎಂಪ್ಲಾಯೀಸ್ಗಳನ್ನ ಇವರು ರಿಕ್ರೂಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೇಟ್ ಏನಿದೆ ತುಂಬಾನೇ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಕಾಲು ಭಾಗದಷ್ಟು ಎಂಪ್ಲಾಯೀಸ್ಗಳು ಇಲ್ಲಿ ಕಂಪನಿಯನ್ನ ಬಿಟ್ಟು ಬೇರೆ ಕಂಪನಿಗಳಿಗೆ ಹೋಗ್ತಿದ್ದಾರೆ. ಸೊ ಇಲ್ಲಿ ಇನ್ಫೋಸಿಸ್ಗೆ ಸ್ವಲ್ಪ ಹೊಡೆತ ಆಗುತ್ತೆ, ಅಂದರೆ ಅವರು ಹೊಸ ಎಂಪ್ಲಾಯೀಸ್ಗಳನ್ನ ರಿಕ್ರೂಟ್ ಮಾಡ್ಕೋಬೇಕಾಗುತ್ತೆ, ಅವರಿಗೆ ಹೆಚ್ಚಿನ ಒಂದು ಸ್ಯಾಲರಿಯನ್ನ ಕೊಡಬೇಕಾಗುತ್ತೆ. ಸೊ ಈ ರೀತಿ ಮಾಡುವಾಗ ಅವರ ರೆವೆನ್ಯೂ ನಮಗೆ ಜಾಸ್ತಿ ಕಾಣಿಸಿದ್ರು ಕೂಡ ಪ್ರಾಫಿಟ್ನಲ್ಲಿ ಫಾಲ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಮಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತಾ ಇತ್ತು. ಹಾಗೆ ಇನ್ಫೋಸಿಸ್ನ ಫ್ರೀ ಕ್ಯಾಶ್ ಫ್ಲೋ ಏನಿದೆ ಅದು ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 5,799 ಕೋಟಿಯ ಕ್ಯಾಶ್ ರಿಸರ್ವ್ ಕಂಪನಿಯ ಬಳಿಯಲ್ಲಿ ಇದೆ. ಕಳೆದ ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ 5,400 ಕೋಟಿ ಕ್ಯಾಶ್ ಫ್ಲೋ ಇತ್ತು. ಹಾಗೆಯೇ ಡಿವಿಡೆಂಡ್ 16 ರೂಪಾಯಿ ಇವರು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಸೆಟ್ ಮಾಡಿದ್ದಾರೆ. ಜೂನ್ 1ನೇ ತಾರೀಕು ನಮಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ 1.5 ತಿಂಗಳ ಸಮಯ ನೋಡೋದಕ್ಕೆ ಸಿಗ್ತಿದೆ ರೆಕಾರ್ಡ್ ಡೇಟ್ಗೂ ಮತ್ತೆ ಡಿವಿಡೆಂಡ್ ಅನೌನ್ಸ್ಮೆಂಟ್ ಡೇಟ್ಗೆ. ಹಾಗೆಯೇ ಈ ಒಂದು ಡಿವಿಡೆಂಡ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗೋದು ಜೂನ್ 28ನೇ ತಾರೀಕು. 16 ರೂಪಾಯಿಯ ಡಿವಿಡೆಂಡ್ ಸಿಗುತ್ತೆ ನಿಮಗೆ. ಜೂನ್ 1ರ ಒಳಗಾಗಿ ನೀವು ಶೇರ್ಗಳನ್ನು ಬೈ ಮಾಡಿ, ಅದು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇದ್ರೆ. ಸೊ ಓವರಾಲ್ ನಾವು ಸಮರಿ ನೋಡೋದಾದ್ರೆ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಗ್ರೋತ್ ಕಾಣಿಸ್ತಿದೆ, 12% ಗ್ರೋತ್ ಕಾಣಿಸ್ತಿದೆ. ಸೊ ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಬ್ರೋಕರೇಜ್ನ ಕಡೆಯಿಂದ ಕೂಡ ಇತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ ನೋಡಿದಾಗ 2.2% ಫಾಲ್ ಪ್ರಾಫಿಟ್ನಲ್ಲಿ ಕಾಣಿಸ್ತಿದೆ. ಸ್ವಲ್ಪ ಪ್ಯಾನಿಕ್ ನಮಗೆ ಇನ್ಫೋಸಿಸ್ನ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು. ನಾಳೆ ಹಾಗೆ ನಾಡಿದ್ದು ಅಂದರೆ ಏಪ್ರಿಲ್ 14-15 ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಇನ್ನೇನಿದ್ರು ನಮಗೆ ಟ್ರೇಡಿಂಗ್ ಸ್ಟಾರ್ಟ್ ಆಗೋದು ಸೋಮವಾರ. ಸೊ ನೋಡಬೇಕಾಗುತ್ತೆ ಇನ್ಫೋಸಿಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಈ ಒಂದು ರಿಸಲ್ಟ್ಗೆ ಅಂತ. ಬಟ್ ಲಾಂಗ್ ಟರ್ಮ್ಗೆ ಇನ್ನೂ ವ್ಯೂ ಪಾಸಿಟಿವ್ ಆಗೇ ಇದೆ. ಕಂಪನಿಯ ಬಳಿ ಒಳ್ಳೊಳ್ಳೆ ಡೀಲ್ಗಳು ಇದಾವೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಇದಾವೆ. ಸೊ ಮುಂಬರುವ ದಿನಗಳಲ್ಲಿ ಒಳ್ಳೆ ಒಂದು ರೆವೆನ್ಯೂ ಹಾಗೆ ಪ್ರಾಫಿಟನ್ನು ಕಂಪನಿ ಖಂಡಿತವಾಗ್ಲೂ ಡಿಕ್ಲೇರ್ ಮಾಡ್ತಾರೆ. ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಪ್ಯಾನಿಕ್ ಕಾಣಿಸ್ಬೋದು. ಹಾಗೆ ಬ್ರೋಕರೇಜ್ಗಳು ತಮ್ಮ ಒಂದು ವ್ಯೂನೊಂದಿಗೆ ಕೂಡ ಬರ್ತಾರೆ. ಸೊ ಬ್ರೋಕರೇಜ್ ಟಾರ್ಗೆಟ್ಗಳು ಏನಿದೆ ಅದನ್ನು ಕೂಡ ಆ ಬ್ರೋಕರೇಜ್ ಟಾರ್ಗೆಟ್ಸ್ ಬಂದ ಮೇಲೆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಇನ್ಫೋಸಿಸ್ ರಿಸಲ್ಟ್ ಅನಾಲಿಸಿಸ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.